ಸಾಹಿತ್ಯ ಮೀಮಾಂಸೆಯಲ್ಲಿ ಒಂದು ಮಾತಿದೆ, ಯು ಕೆನಾಟ್ ಕ್ರಿಯೇಟ್ ಅ ವರ್ಕ್ ಆಫ್ ಆರ್ಟ್, ಇಟ್ ಶುಡ್ ಹ್ಯಾಪನ್. ಕಲಾಕೃತಿಗಳನ್ನು ನಾವು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ, ಅವು ತನ್ನನ್ನು ತಾನೇ ಸಂಭವಿಸಬೇಕು. ಒಂದು ಒಳ್ಳೆಯ ಹಾಡು, ಆಶಯಗಳು, ಅಭಿನಂದನೆಗಳು, ಕೃತಜ್ಞತೆ. ಮೇಕಪ್ ರಾಮಚಂದ್ರ ಅವರು ಕನ್ನಡದ ಹಲವಾರು ಎತ್ತರದ ನಾಯಕರಿಗೆ ಖಾಸಗಿ ಮೇಕಪ್ ಮನ್ ಆಗಿದ್ದವರು, ಚಿತ್ರರಂಗದಲ್ಲಿ ಬಹಳ ದೊಡ್ಡ ಅನುಭವ ಇರೋರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈಸೂರಿನಿಂದ ಶ್ರೀಮತಿ ನಾಗಲಕ್ಷ್ಮಿ ಹರಿಹರೇಶ್ವರ ಬಂದಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಹರಿಹರೇಶ್ವರ ಅವರು ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಕನ್ನಡ ಸಾಹಿತ್ಯ ಜಗತ್ತು ನಾಗಲಕ್ಷ್ಮಿಯವರಿಗೂ ಮತ್ತು ಹರಿಹರೇಶ್ವರ ಅವರಿಗೂ ತುಂಬ ಕೃತಜ್ಞವಾಗಿರಬೇಕು. ಅಂಥ ದೊಡ್ಡ ಬೆಂಬಲವನ್ನು, ಶಕ್ತಿಯನ್ನು ಕನ್ನಡದ ಕಲಾವಿದರಿಗೆ, ಸಾಹಿತ್ಯ ಜಗತ್ತಿದ್ದಾರೆ ಅವರು. ಶ್ರೀಮತಿ ಮಂಜುಳಾ ಗುರುರಾಜ್ ಬಂದಿದ್ದಾರೆ. ಶ್ರೀಮತಿ ಸಂಗೀತ ಕಟ್ಟಿಯವರು ಬರಬೇಕಾಗಿದೆ. ಮನೋಮೂರ್ತಿಯವರು ಆಗಲೇ ಇಲ್ಲಿದ್ದಾರೆ. ರಾಜೇಶ್ ಕೃಷ್ಣನ್ ಅವರ ಒಂದು ವಿಡಿಯೋ ನೋಡೋಣ. ಸಾಧ್ಯ ಆದರೆ ಅದಾದ್ಮೇಲೆ ಮಂಜುಳಾ ಅವ್ರದ್ದು ಮತ್ತು ಸಂಗೀತ ಕಟ್ಟಿಯವ್ರದ್ದು 3 ವಿಡಿಯೋಗಳನ್ನು ನೋಡೋಣ. ಅದಾದ್ಮೇಲೆ ಅವ್ರ ಹಾಡುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಅಮೆರಿಕಾ ಚಿತ್ರ 25 ವರ್ಷಗಳನ್ನ ಪೂರೈಸಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ನನ್ನ ಜೀವನದ, ನನ್ನ ಸಿಂಗಿಂಗ್ ಕೆರಿಯರಿನ ದ ಬೆಸ್ಟ್ ಸಾಂಗ್, ದ ಮೋಸ್ಟ್ ಪಾಪ್ಯುಲರ್ ಸಾಂಗ್ ನಾನು ಈ ಚಿತ್ರದಲ್ಲಿ ಹಾಡಿದ್ದೀನಿ. ಮೊದಲನೇ ಥ್ಯಾಂಕ್ಸು ಮೇಷ್ಟ್ರು ನಾಗನಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಫಾರ್ ಬಿಲೀವಿಂಗ್ ಇನ್ ಮೀ 25 years back. And I will be always grateful to him. ಅದ್ಭುತವಾದ ಆಲ್ಬಮ್ ಅನ್ನ ನನಗೆ ಕೊಟ್ಟಿದ್ದಕ್ಕೆ. ಇದರಲ್ಲಿ 3 ಹಾಡುಗಳು ಹಾಡಿದ್ದೀನಿ. ಬಾನಲಿಗಳು, ಮೇಘ ಆ್ಯಂಡ್ ಹೇಗಿದೆ ನಮ್ಮ ದೇಶ, ಅಲಾಂಗ್ ವಿತ್ ಜನ್ಮಕ್ಕೂ. ಮೇಷ್ಟ್ರೆ ತುಂಬ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೀ ಒನ್ಸ್ ಅಗೇನ್. ಆ್ಯಂಡ್ ಮನೋಮೂರ್ತಿ ಅವರು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ದಿಸ್ ಫಸ್ಟ್ ಫಿಲ್ಮ್ ಟು. ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಅರವಿಂದ್ ಸರ್, ನನ್ನ ಪುಣ್ಯ ಇಂಥ
ಅಂತಹ ಒಂದು ಮಹಾನ್ ಕಲಾವಿದರಿಗೆ ನಾನು ಪ್ಲೇಬ್ಯಾಕ್ ಮಾಡಿದ್ದೀನಿ ಅನ್ನೋದು. ಸೊ ತುಂಬ ಖುಷಿ ಆಗ್ತದೆ ಈ ಸಮಾರಂಭಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ. ಅಮೇಝಿಂಗ್ ಬಿಕಾಸ್ ಇವತ್ತಿಗೂ ಈವನ್ ಆಫ್ಟರ್ 25 years ಇನ್ಫ್ಯಾಕ್ಟ್ ಈ ನಾನು ವಾಯ್ಸ್ ಬೈಟ್ ಏನು ಕೊಡ್ತಾ ಇದ್ದೀನಿ. ಈಗ ಐ ಜಸ್ಟ್ ಫಿನಿಶ್ಡ್ ಅ ಶೋ ಇನ್ ದಾವಣಗೆರೆ ಆ್ಯಂಡ್ ಎಲ್ಲಿ ನೋಡಿದ್ರು ಆ ಫಸ್ಟ್ BGM ಬಂದಿದ ತಕ್ಷಣವೇ ಸಿಗುವಂತಹ ಅಪ್ಲಾಸ್, ಪ್ರೈಸ್ ದ ಲಾರ್ಡ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಶಬ್ದಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಆದರೆ ಇವತ್ತಿಗೆ ಕೂಡ ಅದರ ಮಾಧುರ್ಯ ಉಳಿಯುವ ಹಾಗೆ ಕನ್ನಡಿಗರಿಗೆ ಅದು ಗುಂಗಾಗಿ ಕಾಡುವಂಥ ಅದ್ಭುತವಾದ ಗೀತೆಗಳು. ಬರೀ ಗೀತೆಗಳು ಮಾತ್ರ ಅಲ್ಲ, ಸಿನಿಮಾದ ಹಿನ್ನೆಲೆ ಸಂಗೀತಕ್ಕೂ ಒಂದು ಅರ್ಥ ಇರುತ್ತೆ. ಅದು ಏನೋ ಹೇಳಬಲ್ದು, ಅಷ್ಟು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಶ್ರೀ ಮನೋಮೂರ್ತಿಯವರು ವೇದಿಕೆ ಮೇಲೆ ಬರೋದಕ್ಕೆ ಮುಂಚೆ ಅವ್ರದ್ದೊಂದು ಹೇವಿನ್ ನೋಡಿ ಆಮೇಲೆ ತಗೊಂಡು ವೇದಿಕೆ ಬರ್ತಾರೆ. ಕನ್ನಡ ಸಿನಿಮಾದಲ್ಲಿ ಅದು ಮಂಜುಳಾ ಗುರುರಾಜ್ ಅವರ ದರ್ಶಕ. ಆಗ ಕೇಳಿಸ್ತಾ ಇದ್ದ ಬಹಳ ಅದ್ಭುತವಾದ ಫೀಮೇಲ್ ವಾಯ್ಸ್ ಮಂಜುಳಾ ಗುರುರಾಜ್ ಅವರು. ರಾಜ್ಕುಮಾರ್ ಅವರೊಂದಿಗೆ ಅವರ ಒಂದು ಡ್ಯೂಯೆಟ್ ಅವರೊಂದಿಗೆ ಹಾಡಿದ ಮೇಲೆ ಅದಾದ ನಂತರ ನಿರಂತರವಾಗಿ ಎಲ್ಲ ಡ್ಯೂಯೆಟ್ಗಳನ್ನು ಹಾಡಿದ್ದು ರಾಜ್ಕುಮಾರ್ ಅವರೊಂದಿಗೆ ಮಂಜುಳಾ ಗುರುರಾಜ್. 25 ವರ್ಷ ಆದ್ರೂ ಅಮೇರಿಕಾ ಚಿತ್ರ ತುಂಬ ಕಲಾತ್ಮಕವಾಗಿ ಮೂಡಿ ಬಂದಿದ್ದು. ಆ ಚಿತ್ರದಲ್ಲಿ ಹಾಡುವಂತಹ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ. ಅದೇ ಮಧುರ ನೆನಪುಗಳು ಇವಾಗಲೂ ಕಾಡುತ್ತೆ. ಉತ್ತಮವಾದ ನಿರೂಪಣೆ, ಸಂಗೀತ ನಿರ್ದೇಶನ ಅಂತೂ ತುಂಬ ಚೆನ್ನಾಗಿದೆ. ವೆರಿ ಕ್ಯಾಚಿ ಲಿರಿಕ್ಸ್, ಅದರಲ್ಲಿ ಬರೋ ಪ್ರತಿ ಲೈನ್ಗೂ ಅರ್ಥ ಇದೆ. ಹೇಗಿತ್ತು ಟ್ರಾಫಿಕ್ಕು ಅಂತ ಇವಾಗಲೂ ನಾವು ಬರೋವಾಗ ನಾವು ಅದೆಲ್ಲ ಅನುಭವಿಸ್ಕೊಂಡು ಬಂದ್ವಿ. ಇನ್ನಾದರೂ ನಮ್ಮ ದೇಶ ಹಾಗೇ ಇದೆ ಅಂತ ಇವಾಗಲೂ ಅದು 25 ವರ್ಷ ಆದ್ರೂ ಅದೆಲ್ಲ ಹಾಗೆ ಕರೆಕ್ಟಾಗಿ ಹಾಗೆ ಇದೆ. ಸೊ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಇನ್ನೂ ಉತ್ತಮ ಚಿತ್ರಗಳು ನಿಮ್ಮಿಂದ ಬರಬೇಕು, ನಾವುಗಳೇ ಹಾಡಬೇಕು. 100 ಜನ್ಮಗಳ ಧನ್ಯವಾದಗಳು ಮೇಷ್ಟ್ರಿಗೆ. ಎಲ್ಲಿ ಹೋದರೂ ಮೊನ್ನೆ ಹಾಡ್ದಂಗೆ ಆಗುತ್ತೆ ಆ ಸಾಂಗು. ನೆನ್ನೆ ಕೂಡ ಒಂದು ದೊಡ್ಡ ಸಮಾರಂಭ ಆಯಿತು ನಮ್ಮ ಕೆಂಗೇರಿ ಗ್ರೌಂಡ್ಸಲ್ಲಿ. ಸೊ ನಾನು ಆ ವಾಯ್ಸ್ ಬೈಟಲ್ಲಿ ಹೇಳಿದ ಹಾಗೆ ದ ಮೊಮೆಂಟ್ ಫಸ್ಟ್ BGM ಪ್ಲೇ ಆಗಿದ ತಕ್ಷಣವೇ ದೆರ್ ಇಸ್ ದಟ್ ಅಪ್ಲಾಸ್. ಅದು ಎವರ್ ಗ್ರೀನ್ ಸಾಂಗ್ ಕ್ಯಾಟಗರಿಯಲ್ಲಿ ಸೇರಿರುವಂಥ ಒಂದು ಹಾಡು. ಆ ಹಾಡನ್ನು ನನಗೆ ಕೊಟ್ಟಿದ್ದಕ್ಕೆ ಮೇಷ್ಟ್ರಿಗೆ ಥ್ಯಾಂಕ್ಸು. ಹಾಗೆಯೇ ಮನೋಮೂರ್ತಿ ಸರ್ಗೆ ಥ್ಯಾಂಕ್ಸು. ಆ್ಯಂಡ್ ರಮೇಶ್ ಅರವಿಂದ್ ಸರ್, ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಅದೊಂಥರ ದ ವೇ ಯು ಇಮೋಟೆಡ್ ಎವ್ರಿ ಲೈನ್ ಇನ್ ದಟ್ ಸಾಂಗ್. ಸೊ ಇಡೀ ಆಲ್ಬಮ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮೇಷ್ಟ್ರಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗ ಹೇಗಿದ್ದಾರೆ ಕನ್ನಡ ಜನ, ಈಗ ಹೇಗಿದ್ದಾರೆ ನಮ್ಮ ಕನ್ನಡ ಜನ. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗ ಹೇಗಿದ್ದಾರೆ ಕನ್ನಡ ಜನ, ಈಗ ಹೇಗಿದ್ದಾರೆ ನಮ್ಮ ಕನ್ನಡ ಜನ. ಓಹ್, ಬೊಂಬಾಟಾಗಿದೆ. ಏನಂತಾರೆ ಅಣ್ಣವರು, ಯಾವ್ದು ಹೊಸ ಪಿಕ್ಚರು? ಈಗಲೂ ಅಣ್ಣವರೇ ನಂಬರ್ 1 ಸ್ಟಾರ್ ಅಮ್ಮ. ಕಾವೇರಿ ವಿವಾದ ಎಲ್ಲಿ ಬಂದಿದೆ, ಎಲ್ಲಿ ಶುರುವಾಯಿತು ಅದು ಅಲ್ಲಿ ನಿಂತಿದೆ. ಆಗಿದೆ ಬೆಂಗಳೂರ ಭಾರಿ ಜೋರು ಟ್ರಾಫಿಕ್. ಅಯ್ಯೋ, ಮಾಮೂಲಿದ್ದ ರೋಡಿಗೆ ಓಡಿ ಬಂತು ಪುಷ್ಪಕ್ಕೂ. BDA ಸೈಟಿನ ರೇಟು ಎಷ್ಟಿದೆ? ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗಿಂತ ಎತ್ತರಕ್ಕೆ ಹೋಗಿದೆ. ಇತ್ತು ನಮ್ಮೂರು, ಹೇಗಿತ್ತು ನಮ್ಮ ಕೇರಿ, ಹೇಗಿತ್ತು ನಮ್ಮ ಬಾಲ್ಯ, ಹೇಗಿತ್ತು ಹುಡುಗಾಟ, ಹೇಗಿದ್ರು ನಮ್ಮ ಜನ, ಈಗ ಹೇಗಿದ್ದಾರೋ ನಮ್ಮೂರ ಜನ, ಈಗ ಹೇಗಿದ್ದಾರೋ ನಮ್ಮೂರ ಜನ. ಮಾರಪ್ಪನ ಜಾತ್ರೆಯಲ್ಲಿ ಮಂಡಕ್ಕಿ ತಿಂದಂತ
ಮಾತಿನಲ್ಲಿ ಮಾಯ ಹೇಗಿದೆ ನಮ್ಮ ದೇಶ ಹೀಗಿದೆ ನಮ್ಮ ಭಾಷೆ ಹೀಗಿದೆ ಕನ್ನಡ ಹೀಗಿದೆ ಕರ್ನಾಟಕ ಹೀಗಿದ್ದಾರೆ ನಮ್ಮ ಜನ ಈಗಲೂ ಹಾಗೆ ಇದ್ದಾರೆ ಕನ್ನಡ ಜನ, ಈಗಲೂ ಹಾಗೆ ಇದ್ದಾರೆ ನಮ್ಮ ಕನ್ನಡ ಜನ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಕೊಲವಾದರೆ ಒಲಿದೊಲಿದು ಬಾರಿ ನನ್ನ ಆತ್ಮ ನನ್ನ ಪ್ರಾಣ ನೀನೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಕೊಲವಾದರೆ ಒಲಿದೊಲಿದು ಬಾರಿ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಎಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನ ಸಂಧಾನ ನೆನಪೆಂದರೆ ಮಡಿದಿಲ್ಲ ಛಾಯೆ ನನ್ನೆದೆಯ ಬಾಂಧಳದೆ ನನ್ನೆದೆಯ ಬಾಂಧಳದೆ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆ ಸಿಗದವಳೆ ನನ್ನೊಳಗೆ ಹಾಗಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಇದು ಬಾರಿ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಜನ್ಮಕ್ಕೂ. ಪೊಲೀಸ್ನವ್ರು ಹೊಡೆದಿದ್ದಕ್ಕಿಂತ ಹೆಚ್ಚು ದೇವರಾಜ್ ಹೊಡೆದಿದ್ದಾರೆ. ಆಮೇಲೆ ಎಷ್ಟು ದೊಡ್ಡ ಮಾಬ್ ಅನ್ನ ಕೂಡ ಎದುರಿಸುವಷ್ಟು ತಾಕತ್ತಿತ್ತು ದೇವರಾಜ್ ಅಂತ ಅದ್ಭುತವಾದ ಮ್ಯಾನೇಜರ್. ಬಹುಶಃ ಶಾಸ್ತ್ರಾ ಥಿಯೇಟರ್ನ ಜರ್ನಿ ಉದ್ದಕ್ಕೂ ನಡ್ಕೊಂಡು ಬಂದವರು ದೇವರಾಜ್. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಾವು ಮೈಸೂರಿನಿಂದ ಇದಕ್ಕಾಗಿ ಬಂದಿದ್ದೀರಿ. 50ನೇ ವರ್ಷದಲ್ಲೂ ದಯವಿಟ್ಟು ಬನ್ನಿ. ಆವಾಗ ಚಂದ್ರು ಹೇಳಿದ್ದಾರೆ ಅವ್ರಿಗೆ ಸ್ವಲ್ಪ ವಯಸ್ಸಾಗಿರುತ್ತೆ ಅಂತ. ನಾವೆಲ್ಲ ಯಂಗ್ಸ್ಟರ್ಸ್ ಇರ್ತೀವಿ ಸರ್. ನಾವು 6 ಸಿನಿಮಾ ಕೆಲಸ ಮಾಡಿದ್ದಾರೆ. ಅದು ಇಬ್ಬರಿಗೂ ಗೌರವ ಅಂತ ನಾನು ಭಾವಿಸ್ತೀನಿ. ಪದ್ಮಮೂರ್ತಿಯವರು ನಾವು ಬಲ್ಲ ಎಲ್ಲ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಹೋಲಿಸಿದರೆ 25 ವರ್ಷ ಬಹಳ ದೊಡ್ಡ ಲಾಂಗ್ ಕೆರಿಯರ್ ಅಲ್ಲ. ಎರಡು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ ಇನ್ನೊಬ್ಬರು ಪ್ರೊಡ್ಯೂಸರು ಎ ಮಂಜು. ನಮಸ್ಕಾರ, ನಾನು ನಿಮ್ಮ ಭೂಮಿಕಾ. 25 ವರ್ಷ ಆಯ್ತು ಆ ಸಿನಿಮಾಗೆ. ನೆನ್ನೆ ಮೊನ್ನೆ ಈ ಸಿನಿಮಾ ಮಾಡ್ದಂಗಿದೆಯಲ್ಲ ಅಂತ ಅನ್ನಿಸ್ತಿದೆ. ಈಗಲೂ ಜನ ರೆಕಗ್ನೈಸ್ ಮಾಡಿ ಭೂಮಿಕಾ ಅಂತ ಕರೆದಾಗ ತಕ್ಷಣ ತಿರುಗ್ತೀನಿ. ಹೇಮಾ ಅಂತ ಕರೆದ್ರೆ ಯೋಚನೆ ಮಾಡ್ತೀನಿ ನಾನೇನಾ ಅಂತ, ಅಷ್ಟು ಅಭ್ಯಾಸ ಆಗೋಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾವೇ ಕೊರಿಯೋಗ್ರಾಫ್ ಮಾಡ್ಕೊತಿದ್ವಿ. ಒಂದೊಂದ್ಸರಿ ಎಲ್ಲ ಹಾಡು 2-3 ಹಾಡಲ್ಲಿ ಮಾಡಿದಾಗ ನನಗೆ ಕೊರಿಯೋಗ್ರಾಫ್ ಮಾಡೋಕ್ಕೆ ಹೇಳ್ತಿದ್ರು. ಸ್ಟೇಜ್ ಮೇಲೆ ಡಾನ್ಸ್, ಭರತನಾಟ್ಯ ಎಲ್ಲ ಕೊರಿಯೋಗ್ರಾಫ್ ಮಾಡೋಕ್ಕೆ ಅಭ್ಯಾಸ ಇತ್ತು. ಆದರೆ ಸಿನಿಮಾ ಯಾವತ್ತೂ ನಾನು ಅಷ್ಟು ಕೊರಿಯೋಗ್ರಾಫ್ ಮಾಡಿರಲಿಲ್ಲ. ಅದೊಂದು ಪಾಠ ಕಲಿತೆ, ಹೇಗೆ ಮಾಡಬೇಕು, ಕ್ಯಾಮ್ರಾ ಆ್ಯಂಗಲ್ ಹೇಗಿರಬೇಕು ಅಂತ. ಅದೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. 2-3 ಸ್ಟೆಪ್ ಆಗಿದ್ರು. ಆಮೇಲೆ ಹೇಗಿದೆ ನಮ್ಮ ದೇಶ ಅಂತೂ ನಾವೇ ಕೊರಿಯೋಗ್ರಾಫ್ ಮಾಡ್ಕೊಂಡಿದ್ದು. ನನಗೆ ಖುಷಿ ಇದ್ದಿದ್ದೇನಪ್ಪ ಅಂದರೆ, ಹಬ್ಬ ನಮ್ಮ ಅಕ್ಕನ ಮನೆಗೆ, ನನ್ನ ಕಸಿನ್ಸ್ ಮನೆಗೆಲ್ಲ ಹೋಗ್ಬೋದು ಅನ್ನೋದೊಂದು ಭಾಳ ಖುಷಿ ಇತ್ತು. ಆದರೆ ಇಷ್ಟು ಹೆಕ್ಟಿಕ್ಕಿರತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಆದರೂ ಪಾಪ 1-2 ಸತಿ ನಮ್ಮ ಎಷ್ಟು ಕಳಿಸಿದ್ರು, ಹೋಗಿ ನೋಡ್ಕೊಂಡು ಬಾ ಅಂತೆಲ್ಲ. ಹಾಲಿಡೇ ಥರನೂ ಇತ್ತು, ವೆಕೇಷನ್ ಥರ ಇತ್ತು. ಕೆಲಸ ಮಾಡಿದ್ವಿ, ಕಲ್ತ್ವಿ. ಏನಿಲ್ಲ ಈ ಸಿನಿಮಾಲಿ, ಏನು ಕಲ್ತಿಲ್ಲ, ಏನು ಮಾಡಿಲ್ಲ ಅನ್ನೋದೇ ಇಲ್ಲ. ನಾವು ಅಷ್ಟು ಮಜಾ ಮಾಡಿದ್ವಿ. ರಿಲೀಸ್ ಆಗೋ ಟೈಮ್ ಬಂದಾಗ 1 ಇಯರ್ ಆಯಿತು. 1 ಇಯರ್ ರಿಲೀಸ್ ಆಯಿತು, ಓಡಿದೆ ಅಂತ ಪ್ರೋಗ್ರಾಮ್ ಫಂಕ್ಷನಿಗೆ ಬಂದರೆ ಕೆ ಬಾಲಚಂದರ್ ಅವ್ರು ಬಂದಿದ್ದಾರೆ. ಅವ್ರು ನಮ್ಮನ್ನು ರೆಕಗ್ನೈಸ್ ಮಾಡಿ ಅವರು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ ನಮಗೆ. ಇನ್ನೇನು ಬೇಕು ಒಂದು ಕಲಾವಿದೆಗೆ? ಇಷ್ಟು ಹೆಸರು ಬಂದಿದೆ, ಇಷ್ಟು ಪ್ರಶಸ್ತಿಗಳಿಗಿಂತ ಜಾಸ್ತಿ ಕಲಾ ಪ್ರೇಮಿಗಳ ಒಂದು ಆಶೀರ್ವಾದ, ಪ್ರೀತಿ, ವಿಶ್ವಾಸ ನನಗೆ ಈ ಸಿನಿಮಾದಿಂದ ಸಿಕ್ಕಿದೆ. ಸದಾ ಕಾಲ ನಾನು ನಂದಕುಮಾರ್ ಅವ್ರಿಗೆ, ಚಂದ್ರು ಸರ್ಗೆ ನಾನು ಚಿರಋಣಿಯಾಗಿರ್ತೀನಿ. ಆ್ಯಂಡ್ ದತ್ತಣ್ಣ, ಐ ಲವ್ ಯು ಸೋ ಮಚ್.
ಬಿಕಾಸ್ ಆಫ್ ಯು ಐ ಗಾಟ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಇಡೀ ಟೀಮ್, ಇದು ಟೀಮ್ ವರ್ಕ್ ಇದು. ಇಂಥವ್ರು ಈ ಕೆಲಸ ಚೆನ್ನಾಗಿ ಮಾಡಿರಲಿಲ್ಲ ಅಂದರೆ ಈ ಸಿನಿಮಾ ಖಂಡಿತ ಯಶಸ್ಸಾಗ್ತಿರಲಿಲ್ಲ. ಇಡೀ ಟೀಮ್ಗೆ ನನ್ನ ಒಂದು ಬೆಸ್ಟ್ ವಿಶಸ್. ಹಲವಾರು ಕನ್ನಡ ಚಿತ್ರಗಳಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಬರಲಿ ಅಂತ ಕೇಳ್ಕೊತೀನಿ. ಕೇಳ್ತಾರೆ ಯಾಕೆ ಸಿನಿಮಾ ಮಾಡ್ತಿಲ್ಲ ಮೇಡಮ್ ಅಂತ. ಸಮ್ಮು ನನಗೆ ಐ ಡೋಂಟ್ ನೋ, ಅಮೇರಿಕಾ ಅಂತ ಒಳ್ಳೆ ಸಿನಿಮಾ ಮಾಡಿ ಬಂದಿದ್ದ ಸಿನಿಮಾ ಎಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ಅಭಿನಯನ ಬಿಟ್ಟಿದ್ದಕ್ಕಾಗಲ್ಲ. ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಬಂದರೆ ಖಂಡಿತ ಮಾಡ್ತೀನಿ. ನನಗೆ ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ಮೈ ಅಮೇರಿಕಾ ಇಮೇಜ್ ಅನ್ನೋದು ಇರತ್ತಲ್ಲ ಅದು. ಸಂಜಯ್ ಚೌಧರಿ ಅವರು Mr. Akshay Anand, he has come down to Bangalore only for this function. Thank you very much, sir. We feel honored. ಈಗ ದತ್ತಣ್ಣ ಅವರು ಮೊದಲೇ ಕರಾರು ಹಾಕಿದ್ದಾರೆ, ನಾನೇನು ಮಾತಾಡೋದು ಕೇಳಬೇಡಿ ಅಂತ. ಹಾಗೆ ಕರಾರು ಹಾಕಿ ನಮ್ಮಂಚೂರು ಉಪಕಾರನೂ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸಂಜಯ್ ಸೂರಿ ಅವರು ಮಾತಾಡೋದಿಲ್ಲ, ಅವ್ರೇನು ಹೇಳಲಿಲ್ಲ ಮಾತಾಡೋದಿಲ್ಲ ಅಂತ, ಆದರೆ ನಾನೇ ಹೇಳ್ತಿದ್ದೀನಿ ಮಾತಾಡೋದಿಲ್ಲ ಅಂತ. ರಮೇಶ್ ಅರವಿಂದ್ ಅವರು ಕೆಲವು ಮಾತುಗಳನ್ನ ಆಡ್ತಾರೆ. ಅದಾದಮೇಲೆ ಅಕ್ಷಯ್ ಆನಂದ್ ಕೂಡ ಕೆಲವು ಮಾತಾಡ್ತಾರೆ. ಹೇಮ ಮಾತಾಡೋದಿಲ್ಲ, ಈಗಾಗಲೇ ಅವರು ಮಾತಾಡಿದ್ದಾರೆ. ಹೇಮ ಪಂಚಮುಖಿ, ಮುಖ ಎಷ್ಟೇ ಇದ್ರೂ ನಾಲ್ಗೆ ಒಂದಿರ್ಬೇಕು, ಅಲ್ಲಿ ಮಾತಾಡಿ ಆಗಿರೋದ್ರಿಂದ ಅವ್ರ ಜೊತೆ ಮಾತಾಡೋದಿಲ್ಲ. ಈಗ ರಮೇಶ್ ಅರವಿಂದ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಅಮೆರಿಕಾ ಏನು ಹೇಳಿದ್ರು, 25 ವರ್ಷಗಳು ಅಂದರೆ ಥ್ಯಾಂಕ್ ಯು ರೆಡಿ. ಇತ್ತೀಚೆಗೆ ನಾನು ಅಮೆರಿಕಾ ಹೋಗಿದ್ದಾಗ ಅಲ್ಲೊಬ್ರು ಕೇಳಿದ್ರು, ಮತ್ತೆ ಯಾಕೆ ಅಮೆರಿಕಾ ಮಾಡಬಾರ್ದು ಅಂತ. ನಾನು ಹೇಳಿದ್ದು ಮಾಡ್ತೀವಿ, ಆದರೆ ಅದರ ಹೆಸರೀಗ ಅಮೆರಿಕಾ ಇರೋಕ್ಕಾಗಲ್ಲ, ಭಾರತ ಅಂತ ಇಡಬೇಕಾಗುತ್ತೆ. ಎಲ್ಲವೂ ಚೇಂಜ್ ಆಗಿಬಿಟ್ಟಿದೆ. ಅಲ್ಲಿ ಹೇಗೆ ಸೂರ್ಯ, ಶಶಾಂಕ್, ಭೂಮಿ ಇದ್ರೋ ಅದೇ ಥರ ಈಗ ಇಬ್ಬರು ಅಮೆರಿಕನ್ಸು, ಒಬ್ಬನ ಹೆಸರು ಸ್ಯಾಮ್ಸನ್, ಇನ್ನೊಬ್ಬನ ಹೆಸರು ಲೂನಾರ್, ಇಬ್ಬರು ಟೆರ್ರಾ ಅನ್ನೋ ಹುಡುಗಿನ ಪ್ರೀತಿಸ್ತಾರೆ. ಅವರೆಲ್ಲ ಡಿಸೈಡ್ ಅಮೆರಿಕ ಸರಿ ಇಲ್ಲ ಕಣ, ಇಲ್ಲಿ ಏನು ಚೆನ್ನಾಗಿಲ್ಲ, ಎಲ್ಲರೂ ಇಂಡಿಯಾಗೆ ಹೋಗ್ಬಿಡೋಣ, ಎಲ್ಲ ಚೆನ್ನಾಗಿದೆ ಇಂಡಿಯಾದಲ್ಲಿ ಅಂತಲೇ ಕತೆ ಮಾಡಬೇಕು ಅಂತ. ಆ ಥರ ಇಂಡಿಯಾ ಈಗ ಬದಲಾಗಿದೆ. ಬಟ್ ನಾವು ಚಿತ್ರ ಮಾಡಿದಾಗ ಆ ಪ್ರಾಬ್ಲಮ್ ಹೇಗಿತ್ತು ಗೊತ್ತೇನ್ರಿ, ನನ್ನ ಕ್ಲಾಸಲ್ಲಿ 90% ಹುಡುಗರು ಎಲ್ಲರೂ ಈಗ ಅಮೆರಿಕಲ್ಲಿದ್ದಾರೆ, ಎಲ್ಲರೂ ಅಮೆರಿಕ ಹೋಗ್ಬೇಕು ಅಂತ ಆಸೆ ಪಡ್ತಿದ್ರು. ಆ ಥರ ಒಂದು ಕಾಲಘಟ್ಟದಲ್ಲಿ ಈ ಥರ ಒಂದು ಕಥೆಯನ್ನು ತಗೊಂಡು ನಾಗತಿಳಿ ಚಂದ್ರಶೇಖರ್ ಅವರು ಮಾಡಿದ್ದು, ಅಮೆರಿಕಾದಲ್ಲಿ ಒಂದು ಕನ್ನಡ ಚಿತ್ರವನ್ನು ಮಾಡ್ಬೋದು ಅಂತ ಕನಸು ಅವ್ರಿಗಿತ್ತಲ್ಲ, ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಮ್ಮ ನಂದಕುಮಾರ್ ಅವರು ಅಮೇಝಿಂಗ್. ಇಲ್ಲಿ ಪಕ್ಕದಲ್ಲಿ ಹೊಸೂರಲ್ಲಿ ಶೂಟ್ ಮಾಡಿದ್ರೆ ಮಾಡಪ್ಪ ಅಂತ ಹೇಳೋ ಲೆವೆಲಲ್ಲಿ ಇದ್ದ ಟೈಮಲ್ಲಿ ಅಮೆರಿಕ ಹೋಗಿ ಶೂಟ್ ಮಾಡಿದ ನಂದಕುಮಾರ್ ಅವರು. ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಬೈ ಮನೋ, ಥ್ಯಾಂಕ್ ಯು ಮನೋ. ಆ್ಯಂಡ್ ರಾಜೇಶ್, ನಾನೊಂದು 500-600 ಹಾಡುಗಳಲ್ಲಿ ಹೀರೋ ಆಗಿ ನಡೆಸಿದ್ದೀನಿ. ಆದರೂ ಈಗಲೂ ರಮೇಶ್ ಹಾಡೋದ್ರೆ ಮೊದಲು ಜನಕ್ಕೆ ನೆನಪಾಗೋದು 100 ಜನ್ಮಕ್ಕೂ. ಅದಕ್ಕೆ ಕಾರಣ ರಾಜೇಶ್ ಆ್ಯಂಡ್ ಇಸ್ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ ಯು ರಾಜೇಶ್. ಅಮೆರಿಕ ಚಿತ್ರನೇ ಹಲವು ಚಿತ್ರಗಳು ಮಾಡಿದ್ದೀವಿ, ಆದರೆ ರಮೇಶ್ ಚಿತ್ರ ಅಂದರೆ ಒಂದು ಹೆಬ್ಬಟ್ಟಿನ ಗುರುತು ಥರ, ಫಿಂಗರ್ ಪ್ರಿಂಟ್ ಥರ, ನಿಮ್ಮ ಸಿಗ್ನೇಚರ್ ಫಿಲ್ಮ್ ಅಂತ ಕೆಲವು ಫಿಲ್ಮ್ಸ್ ಆಗಿಬಿಡುತ್ತೆ. ಆ ಥರ ನನ್ನ ಕೆಲವು ಚಿತ್ರಗಳಲ್ಲಿ ಒಂದು ಅಮೆರಿಕ. ಸೊ ಥ್ಯಾಂಕ್ಸ್ ದ ಎಂಟೈರ್ ಟೀಮ್. ಸನಿ, ಥ್ಯಾಂಕ್ ಯು. ಆ್ಯಂಡ್ ಮೇಡಮ್, ಇವ್ರ ಬಗ್ಗೆ ಅದ್ಭುತವಾದ ಕಥೆಗಳಿದೆ, ಏನಾಯ್ತು ಹೇಳ್ಬೋದು ಸಲೈ ನಾಗ್ತಿಲ್ಲ. ನಾವಾಗ ಅನುರಾಧ ಸಂಗಮ, ನಮ್ಮೂರ ಮಂದಾರ ಹೂವೆ ಇದೆಲ್ಲ ನಡೀತಾ ಇದೆ. ಸಾರ್ ಬಂದರು, ಈ ಥರ ಒಂದು ಚಿತ್ರ ಮಾಡ್ತಾ ಇದ್ದೀವಿ, ಅಮೆರಿಕಾದ ಫುಲ್ ಚಿತ್ರ ಮಾಡ್ತೀವಿ. ಸರಿ ಸರ್, ಅಮೆರಿಕಾದಲ್ಲಿ ಫುಲ್ ಚಿತ್ರ ಮಾಡ್ತಿದ್ದೆ, ನನಗೆ ಅನಗತ್ಯವಾದ ಪ್ರಶ್ನೆಗಳು ಕೇಳಿ ಅಭ್ಯಾಸನೇ ಇಲ್ಲ. ಹೆಂಗೆ ಹೋಗ್ತೀರಾ ಅಮೆರಿಕಾದಲ್ಲಿ, ಕನ್ನಡ ಚಿತ್ರ ಹೇಗೆ ಮಾಡ್ತೀರಾ, ನಮ್ಮ ರಿಟರ್ನ್ ಟಿಕೆಟ್ ಎಲ್ಲ ಇದೆಯಾ, ಏನು ಕೇಳಿಲ್ಲ ರೀ ನಾನು. ಆ ಟೈಮಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು ಅಂದರೆ, ಯಾರೊಬ್ಬರು ಬಂದರು, ಚಂದ್ರಮಂಡಲದಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ, ಚಂದ್ರ ಅಂತ ಇಟ್ಟಿದ್ದೀವಿ ಅಂದರೆ ಒಂದು ರಾಕೆಟ್ ಇದೆಯಾ ಅಂತ ಕೇಳೋಕೆ ಕೂಡ ನಂಗೆ ಗೊತ್ತಿರಲಿಲ್ಲ. ಅಷ್ಟು ನೇವ್ ಐ ವಾಸ್. ಇವ್ರು ಹೇಳಿದ್ರು ಒಪ್ಕೊಂಬಿಟ್ಟೆ, ರೋಲ್ ಇಷ್ಟ ಆಯಿತು ಅಷ್ಟೇ. ಆಮೇಲೆ ವೀಸಾಗೆ ಹೋಗಿದ್ವಿ ನಾವೆಲ್ಲ, ಎಲ್ಲರ ಜೊತೆಗೆ ಹೋಗಿದ್ವಿ ವೀಸಾಗೆ, ಅಮೆರಿಕನ್ ಕನ್ಸಲೇಟ್ಗೆ.
ಅಲ್ಲಿ ಹೋದರೆ ಪಾಪ ನಮ್ಮ ಗಿರೀಶ್ ಕಾಸರಗಳಿಗೆಲ್ಲ ನನಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದಾರೆ, ಇದು ಪ್ರಾಮಿಸಿಂಗ್ ಆ್ಯಕ್ಟರ್ ಅದು ಇದು ಅಂತ. ಇಷ್ಟಿಷ್ಟು ಎಲ್ಲರದ್ದು ಡಾಕ್ಯುಮೆಂಟ್ಸು ತೊಗೊಂಡೋಗಿ ತೋರಿಸಿದ್ರೆ ವೈಬಂಟ್ ಅಮೆರಿಕ ಶೂಟಿಂಗ್ ಶೂಟಿಂಗ್ ಅಂದರೆ ಇಲ್ಲಿಗೆ ಹೋಗಿ ನೀವು ಸೆಲ್ಫಿ ಕೂಡ ತೊಗೊಳಕ್ಕಾಗಲ್ಲ ರೀ. ಇದು ಟೂರಿಸ್ಟಿಗೆ ನೀವು ಅಪ್ಲೈ ಮಾಡಿರೋದು, ಅಲ್ಲೇನು ಶೂಟಿಂಗ್ ಮಾಡ್ತಿರಂದ್ರೆ ಮತ್ತೆ ಅಷ್ಟು ಜನ ವಾಪಸ್ ಬಂದು ಮತ್ತೆ ಇನ್ನೊಂದು ಫಾರ್ಮಲ್ಲಿ ಅಪ್ಲೈ ಮಾಡಿ ಸೆಕೆಂಡ್ ಟೈಮ್ ಅಲ್ಲಿಗೆ ಹೋದ್ವಿ. ಸೆಕೆಂಡ್ ಟೈಮ್ ಹೋದಾಗ ಅವ್ನು ನೋಡಿದೆ ಎಲ್ಲಿ ಶೂಟಿಂಗ್ ಹುಚ್ಚು ಅಮೆರಿಕ ಹೋರಿ ಐ ಆಮ್ ಹೀರೋ. ಅವನು ನನ್ನ ಹೀಗೆ ನೋಡ್ತಾ ಇದ್ದಾನೆ, ಐ ಆಮ್ ಆ್ಯಕ್ಟರ್ ಅಂದೆ. ಆ ಟೈಮಲ್ಲಿ ನಮ್ಮೂರ ಮಂದಾರ ಹೋಯಲ್ಲಿ ಮೀಸೆ ತೆಗೆದುಬಿಟ್ಟು ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ಚಿತ್ರಕ್ಕೆ ಒಂದು ಲೇಡಿ ಗೆಟಪ್ ಮಾಡಿದ್ದೆ, ಒಂದು ಲೇಡಿ ಡ್ರೆಸ್ಸು, ಮೂಗು ಬೊಟ್ಟು, ಕುಂಕುಮ ಎಲ್ಲ ಇಟ್ಕೊಂಡು. ಆ ಫೋಟೋ ತೋರಿಸ್ದೆ. ಹೂಸ್ ದಿಸ್ ಅಂದ. ಹೀರೋಯಿನ್ ಅಂದ. ನೋ ಯು ಐ ಹೀರೋ, ಶಿ ಹೀರೋಯಿನ್, ನೋ ಹಿ ಇಸ್ ಹೀರೋ. ಏನ್ರಿ ಮಾತಾಡ್ತಿದ್ದೀರಾ ಅಂದ. ಐ ಆಮ್ ಅನ್ ಆಕ್ಟರ್ ಸರ್ ಅಂದೆ. ಹೌ ನೈಸ್, ಎಂಟ್ರಿ ಟು US ಅಲೌಡ್ ಅಂತ ಸ್ಟ್ಯಾಂಪ್ ಒತ್ತಿದ್ದು ಅಲ್ಲಿಂದ. ಅವನು ವಾಟ್ ಫಿಲ್ಮ್ ಇಸ್ ದಿಸ್ ಅಂದ. ಆ ಕಾಲದಲ್ಲಿ ಹೇಳಿದ್ದೆ, ದಿಸ್ ಇಸ್ ಅಮೆರಿಕ ಎ ದಿಸ್ ಇಸ್ ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ಆರ್ ಅಂತ. ಅದಾದ್ಮೇಲೆ ಅಮೆರಿಕಾಗೆ ಹೋದ್ವಿ. ಅಮೆರಿಕ ಇಳಿದ್ವಾ, ನಾನು ನಾಲ್ಕಲ್ಲಿ ಫಸ್ಟ್ ಹೋಗಿ ಇಳಿದ್ಬಿಟ್ಟಿದ್ದೀವಿ. ತಪ್ಪಲ್ಕೊಬೇಡಿ ಏನು ನಡೀತು ಅಂತ. ಆಲ್ರೆಡಿ ಹೇಮಾ ಹೀರೋಯಿನ್ನು ಫಿಕ್ಸ್ ಮಾಡಾಯಿತು, ವೀಸಾ ಟಿಕೆಟ್ ಎಲ್ಲ ತೊಗೊಂಡಾಯ್ತು. ಅಲ್ಲಿ ನಾವು ಹೋಗಿದ್ದೀವಿ, ಯಾರೋ ಸಣ್ಣದ ಬಂದು ಕಿವಿ ಕಚ್ಬಿಟ್ಟು, ಸರ್ ಇಲ್ಲೇ ಅದ್ಭುತವಾದ ಹೀರೋಯಿನ್ ಸರ್ ಅದ್ಭುತ ಕನ್ನಡ ಮಾತಾಡ್ತಾರೆ ಸರ್ ಅಂತ. ನಾಯ್ತಲ್ಲಿ ಇಲ್ಲಪ್ಪ ಹುಡುಗಿ ಪ್ರಾಮಿಸ್ ಮಾಡಿದ್ದೀನಿ ಅಂದರು. ಸರಿ ಯಾವುದಕ್ಕೆ ಟ್ರೈ ಮಾಡಿ ಸರ್ ಅಂತ. ಸರಿ ಅಂತ ಹಲೋ ಐ ಆಮ್ ನಾಗತಿಯಲ್ಲಿ ಚಂದ್ರಶೇಖರ್, ಎಸ್ ಯು ಆರ್ ಡೂಯಿಂಗ್ ಎ ಫಿಲ್ಮ್ ಅಮೆರಿಕ ಓಕೆ, ಹೂ ಇಸ್ ದ ಹೀರೋ ರಮೇಶ್, ಹೂಸ್ ರಮೇಶ್ ಅಂತ ಅವಳ ಕಡೆ ಅದೆಲ್ಲ ಆಯಿತು. ಅದಾದಮೇಲೆ ಅವಳು ಕತೆ ಏನು, ನನ್ನ ರೋಲ್ ಏನೂ ಕೇಳಿಲ್ಲ ರೀ. ಆ ಹುಡುಗಿ ಹೇಳಿದ್ದು ಐ ಚಾರ್ಜ್ $65 ಅಷ್ಟೊಂದು ಶೋಭಾ ಮೇಡಮ್ ಅದನ್ನು ಮೊಬೈಲಲ್ಲಿ ಕ್ಯಾಲ್ಕುಲೇಟ್ ಮಾಡಿ 65 ಇದು ಅಂತ ಇದ್ದಾರೆ ಪರ್ ಅವರ್. ಅಂದು ಪರ್ ಅವರ್ ಒಂದು ದಿನಕ್ಕೆ 8 ಅವರ್ ಶೂಟ್ ಮಾಡಬೇಕು, 50 ದಿನ ಶೂಟಿಂಗು, ಇಡೀ ಬಜೆಟ್ ಅವಳಿಗೆ ಹೋಗ್ಬಿಡುತ್ತೆ. ಇಮಿಡಿಯೇಟ್ ಹೇಮಾ ಫೋನ್ ಮಾಡಿ, ಹೇಮಾ ಹೆಂಗಿದೆಯಾ ಪುಟ್ಟ ಪ್ಯಾಕೇಜ್ ಎಲ್ಲ. ಈ ಕತೆ ನಂಗೆ ಗೊತ್ತಿರಲಿಲ್ಲ. ಅಲ್ಲ ನಿನಗೋಸ್ಕರ ಕಾಯ್ತಾ ಇದೀವಿ ಹೇಮಾ, ಎಲ್ಲ ಬುಕ್ಕಿಂಗ್ ಎಲ್ಲ ಆಯ್ತಾ ಹೇಮಾ, ವಿ ಆರ್ ವೇಟಿಂಗ್ ಫಾರ್ ಯು ಅಂದರು. ಸೊ ಇದು ನೋಡಿ, ಅವತ್ತೇನಾರು ಅವತ್ತ ಇಂಟರ್ನ್ಯಾಷನಲ್ ಸ್ಟಾರ್ ಆಕ್ಟ್ ಮಾಡಿದ್ರೆ ಆ ಚಿತ್ರ 25 ದಿನ ಕೂಡ ಓಡ್ತಿರ್ಲಿಲ್ವ, 25 ವರ್ಷ ಓಡಿದೆ. ಥ್ಯಾಂಕ್ ಯು ಹೇಮಾ, ಥ್ಯಾಂಕ್ ಯು ಅಕ್ಷಯ್, ಸಚ್ ಅ ಪಾಲ್. ಇದಾಯ್ತಾ ಕತೆ, ಕ್ಯಾಸ್ಟಿಂಗ್ ಆಯಿತು, ಸನ್ನಿಗೆ ಬಂದರು, ಶೂಟಿಂಗ್ ಶುರು ಮಾಡಿದ್ವಿ. ಅಲ್ಲಿ ಶೂಟಿಂಗ್ ಏನು ಅಂದರೆ ಸರ್ ಒಬ್ಬರೇ ಬರ್ತಾನೆ ಸರ್, ಇಲ್ಲಿ 60 ಜನ ಬರ್ತೀವಲ್ಲ ಶೂಟಿಂಗ್ಗೆ, ಒಬ್ಬನೇ ಅವನೇ ವ್ಯಾನ್ ಓಡಿಸ್ಕೊಂಡು ಬರ್ತಾನೆ, ಅವನೇ ಪಾರ್ಕ್ ಮಾಡಿ, ಅವನೇ ಎಲ್ಲ ಇಟ್ಬಿಟ್ಟಿತ್ತು, ಅವನೇ ಒನ್ ಮ್ಯಾನ್ ಪ್ಯಾಟ್ ಅಂತ ಅವನ ಹೆಸರು, ಅವನೇ ಲೈಟಿಂಗ್ ಎಲ್ಲ ಮಾಡಿದ್ರು. ನಾವು ಒಂದು ಮನೇಲಿ ಶೂಟ್ ಮಾಡ್ತಾ ಇದ್ವಿ. ಪ್ಯಾಟ್ ಬಂದ ಲೈಟ್ ಟೈಮ್, ಸನ್ನಿ ಅದು ನೋಡಿ ರಿಫ್ಲೆಕ್ಟ್ ಆಗಿ ರಾವಲ್ಲಿ ಅಂತ ಹೇಳಿದ್ರು. ಸರಿ ಲೈಟಿಂಗ್ ಇಟ್ಟ, ಅದು ಹೋಗಿ ನಮ್ಮ ಮುಖದ ಮೇಲೆ ಹಿಂಗೆ ಬೀಳ್ಬೇಕು. ನಾನು ನಾಲ್ಕು ಮಾತಾಡ್ತಾ ಇದ್ವಿ, ಆ ಲೈಟ್ ಉರಿತಾನೇ ಇದೆ. ಸರ್ ಆಕ್ಚುಲಿ ಹಿಂಗೆ ಮಾಡಿದ್ರೆ ಹೆಂಗೆ ಸರ್, ನಾನು ಹೇಳ್ತಾ ಇದ್ದೀನಿ ಲೈಟ್ ಉರಿತಾನೇ ಇದೆ. ಸನ್ನಿ ಬಂದ್ಬಿಟ್ಟು ನೀವು ಈ ಥರ ಮಾಡೋದಿದ್ರೆ ನಾನು ಕ್ಯಾಮ್ರಾ ಅಲ್ಲಿ ಲೈಟ್ ಉರಿತಾನೇ ಇದೆ, ಮಾತಾಡ್ತಾ ಇದ್ದೀವಿ, ಲೈಟ್ ಬೀಳ್ತಾ ಇದೆ, ಇಲ್ಲಿ ಬೀಳ್ತಾನೆ ಇಲ್ಲ. ನೋಡಿದ್ರೆ ಅಲ್ಲಿ ತೂತಾಗಿ ಲೈಟ್ ಸ್ಟ್ರೈಟ್ ಮೇಲೆ ಹೋಗ್ತಾ ಇದೆ. ಅಯ್ಯೋ ದೇವರೇ, ಪ್ಯಾಟ್ ಬೇರೆ ಯು ಅಂದರೆ ಪ್ಯಾಟ್ ಊಟಕ್ಕೆ ಹೋಗ್ಬಿಟ್ಟಿದ್ದಾನೆ. ಅವ್ನು ಕೇರೇ ಮಾಡ್ತಿರಲಿಲ್ಲ, 1 ಗಂಟೆ ಲಂಚ್ಗೆ ಹೋಗ್ಬಿಡ್ತಿದ್ದ. ಈ ಥರ ಇದು ಸೋ ಮಚ್. ನಾನು ಆಗ್ತಿರೋದ್ರ ಬಗ್ಗೆ ದಿನಾಗಲೂ ಗೊತ್ತಾಗ್ಬಿಟ್ರೆ ಓನರ್ ಮೇಲೆ ಈ ಥರ ಆಗಿದೆ ಅಂತ ಅವ್ರು ಓನರ್ ಬಂದ ನಾವು ಯಾರು ಮೇಲೆ ನೋಡ್ತಾನೆ ಇಲ್ಲ. ಎಸ್ ಸರ್ ಹೌಸ್ ಶೂಟಿಂಗ್ ನಾವು ಎಕ್ಸ್ಟ್ರಾರ್ಡಿನರಿ ಸರ್, ಹೆಡ್ ಲೈನ್ ಎಸ್ ಸರ್ ಅಂತಾನೆ. ಕೊನೆಗೆ ಏನಾಯ್ತು ಸರ್ ಕತೆ, ಯು ಪೇಡ, ಓ ಐ ಡಿ ನೋ ದಿಸ್, ರೀಪ್ಲೇಸ್ ದಟ್ ಥಿಂಗ್. ಈ ಥರ ಹಲವು ಹ್ಯಾಪಿ ಮಾಡಿದ ಚಿತ್ರ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗಿ 25 ವರ್ಷಗಳು ನೀವೆಲ್ಲ ನೆನೆಸ್ಕೊಳ್ಳುವಂಥ ಚಿತ್ರ ಆಗಿದೆ. ನಾಕ್ತಿಯಲ್ಲವರೇ, ಇಟ್ಸ್ ಬಿಕಮ್ ಮೈ ವಿಸಿಟಿಂಗ್ ಕಾರ್ಡ್, ಮೈ ಸಿಗ್ನೇಚರ್ ಫಿಲ್ಮ್. ಥ್ಯಾಂಕ್ಸ್ ಅಗೇನ್. ದತ್ತಣ್ಣ ವಾಸ್ ಸಚ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫ್ ಯು. ಸೂರಿ ಸರ್, ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಬೆಳಗ್ಗೆ ಒಂದೇ ಯೋಚನೆ ಮಾಡ್ತಿದ್ದೆ, ಸೂರ್ಯ 25 ವರ್ಷಗಳು ನಿಮ್ಮ ಮನಸ್ಸಲ್ಲಿ ಉಳಿದಿದ್ದಾರಂದರೆ ಅದಕ್ಕೆ ಕಾರಣ ಏನು? ನನಗನ್ಸಿದ್ದೇನು ಅಂದರೆ ಸರ್, ಸೂರ್ಯ ಅಂದರೆ ಸಂಸದ. ನಾನು, ನೀವು, ಈ ಜಗತ್ತು, ಈ ಗಿಡಗಳು, ಮರಗಳು, ಪ್ರಾಣಿಗಳು ಎಲ್ಲವೂ ಬದುಕ್ತಾ ಇರೋದು ಆ ಸೂರ್ಯನ ಬೆಳಕಿನಿಂದ. ಆದರೆ ಸೂರ್ಯ ಬೆಳಕನ್ನು ಸುಮ್ಮನೆ ಕೊಡಲ್ಲ ಸರ್, ಹೀ ಈಸ್ ಬರ್ನಿಂಗ್. ಅವನು ಸುಟ್ಟು ನಮಗೆಲ್ಲ ಜೀವ ಕೊಡ್ತಿದ್ದಾನೆ. ಒಂದಿನ ನಾಶ ಆಗ್ಬಿಡ್ತಾನೆ. ನಮಗೆ ಸಹಾಯ ಮಾಡಿ ಸಾವಿರಾರು ವರ್ಷಗಳಾದ್ಮೇಲೆ ಸೂರ್ಯನೇ ಇರಲ್ಲ ರೀ, ಅದು ಸೂರ್ಯ.
ದ್ಯಾಟ್ ಇಸ್ ಸೂರ್ಯ. ಸೂರ್ಯ ಯಾಕೆ ಉಳಿತಾನಂದರೆ ತನಗಾಗುವಂಥ ಮನಸ್ತಾಪಗಳು, ತನಗಾಗುವಂಥ ನಿರಾಸೆಗಳನ್ನೆಲ್ಲ ಮರೆತು ಒಂದು ಮುಗುಳ್ನಗೆಯಿಂದ ಮುಂದುವರಿತಾನಲ್ಲ, ಆ ಸೂರ್ಯ ಆಗಲಿ ಅಮೆರಿಕ ಸೂರ್ಯ ಆಗಲಿ ಮುಂದುವರಿಯೋದು ಅದೇ ಕಾರಣಕ್ಕಾಗಿ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ದ್ಯಾಟ್ ಇಸ್ ದ ಸೀಕ್ರೆಟ್. ಐ ರೆಡ್ ಅ ಪೋಯಮ್ ಬೈ W.H. Auden ವೇರ್ he said, ಎಲ್ಲ ಸಂಬಂಧಗಳಲ್ಲೂ ನಾನು ನನ್ನ ಹೆಂಡತಿ ಮಧ್ಯೆ ಒಂದು ಸಂಬಂಧ, ನನ್ನ ಡೈರೆಕ್ಟರ್ ಮಧ್ಯೆ ಒಂದು ಸಂಬಂಧ, ನನ್ನ ಕ್ಯಾಮರಾ, ಎಲ್ಲ ಸಂಬಂಧಗಳಲ್ವಾ, ಎಲ್ಲ ಸಂಬಂಧಗಳಲ್ಲೂ ಎರಡು ಪಾರ್ಟಿನೂ ಈಕ್ವಲ್ ಲವ್ ಮಾಡಬೇಕು, ಬಟ್ ಆಗಲ್ಲ. ಒಬ್ಬ ಪಾರ್ಟಿ ಜಾಸ್ತಿ ಲವ್ ಮಾಡ್ತಾರೆ. ಇಫ್ ದಟ್ ಹ್ಯಾಪನ್ಸ್, ಯು ಶುಡ್ ಆಲ್ವೇಸ್ ಟ್ರೈ ಟು ಬಿ ದ ಪರ್ಸನ್ ಹೂ ಲವ್ಸ್ ಮೋರ್. ದಟ್ ಇಸ್ ದ ಟ್ರಿಕ್. ದಟ್ ಇಸ್ ವೈ ಸೂರ್ಯ ಕ್ಲಿಕ್. ದಟ್ ಇಸ್ ವಾಟ್ ವಿಲ್ ಕ್ಲಿಕ್ ಫೈನಲಿ. ಖಂಡಿತ ಒಳ್ಳೆಯದಾಗುತ್ತೆ. ಪ್ಲೀಸ್ ಬಿ ದ ಪರ್ಸನ್ ಹೂ ಲವ್ಸ್ ಮೋರ್ ಇನ್ ಎನಿ ರಿಲೇಷನ್ಶಿಪ್. ನನ್ನ ರಿಲೇಷನ್ಶಿಪ್ಪಲ್ಲಿ ಮೈ ವಂಡರ್ಫುಲ್ ವೈಫ್ ಇಸ್ ಹಿಯರ್. ಶಿ ಈಸ್ ದ ಪರ್ಸನ್ ಹೂ ಲವ್ಸ್ ಮೋರ್ ಇನ್ ದ ರಿಲೇಷನ್ಶಿಪ್. ನಾನು ಇಷ್ಟೊಂದು ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ, ಏನೋ ಅಲ್ಪ ಸ್ವಲ್ಪ ಯಶಸ್ಸು ನೋಡಿದ್ದೀನಿ ಅಂದರೆ ಅದು ಎಲ್ಲದಕ್ಕೂ ಕಾರಣ ಅರ್ಚನಾ ಅವರು. ಥ್ಯಾಂಕ್ ಯು ಅರ್ಚನಾ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. A lot of people, when journalists ask me what is your most successful film, and I tell them that it's America, and they find out that it's a Kannada film, they are really shocked. I don't think many people know, many people have heard of a hero being successful in a film, one of the most successful films of his life, and he doesn't know a word or doesn't understand a word of the language. So I want to begin by first thanking those people who made it possible for me to be here today. And I'm really honored to be amongst this gathering, 25 years of America, which is one of the most successful films in my career till date. And that's saying a lot because I've been in this industry now for 32 years and I've done some very good films. As they say, some films can never be repeated. You can't make another Mughal e Azam. You can't make another Mother India, and you can't make another Sholay. And having said that, I want to tell you that you'll never be able to make another America in the Kannada film industry. I want to tell you people how this all began, how I became part of this film, and why I'm standing here amongst all of you. There was a friend of mine who did a film with me together, a Hindi film before America, and we acted together in it, and the film was directed by Mr. Balu Mahendra. And we got pretty close during the making of that film. He thought I was a really fun-loving guy, very outgoing and very cool. And we finished doing that film. He went his way, I went my way. And then one day I get a call from him. And he calls me up and he says, "Akshay." Yeah. He says, "Would you like to do a Kannada film?" So I said, "Yes, of course. I've just finished a Malayalam film. So I would love to do a Kannada film." And he said, "But the film is going to be shot in the United States of America." So I said, "Yeah, better. I mean, why not?" I said, "You know what? I also have a visa. I have a 10 years multiple visa." So he says, "Oh, that's great." He says, "Okay, you're on. You're going to be doing the film. I'm going to speak to the director, and the director is going to be saying yes because I've already put in a very good word for you." That friend of mine is Mr. Ramesh Aravind. ಅದು ಹೇಳ್ತಿರೋದು ಏನು ಅಂದರೆ, ಕನ್ನಡದಲ್ಲಿ ಕೋಕಿಲ ಅಂತ ಒಂದು ಚಿತ್ರ ಬಂದಿತ್ತು, ನೀವು ನೋಡಿರ್ತೀರಿ. ಅದನ್ನು ಹಿಂದಿಯಲ್ಲಿ ಮಾಡಿದ್ರು ಬಾಲು ಮಹೇಂದ್ರ. ಕಮಲಾಸನ್ ಅವ್ರ ಪಾತ್ರ ನಾನು ಹಿಂದಿಯಲ್ಲಿ ಮಾಡಿದೆ, ಕೋಕಿಲ ಮೋಹನ್ ಪಾತ್ರ ಅಕ್ಷಯ್ ಮಾಡಿದ್ರು ಆ ಹಿಂದಿ ಫಿಲ್ಮಲ್ಲಿ. ಅಲ್ಲಿ ನೋಡಿದ್ದೆ, ಅಲ್ಲಿ ಮೀಟ್ ಮಾಡಿದ್ವಿ. ನಾಗತಿಯಲ್ಲಿ ಚಂದ್ರ ಒಂಥರ ಹೆಪ್ಪಾಗಿ ಹುಡುಗ ಬೇಕೊಬ್ಬ, ಒಂಥರ ಅಮೆರಿಕನ್ ನೇಚರ್ ಬೇಕು ಅಂತ. ಆಗ ಅನಿಸಿ ಇವ್ರು ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು ಕತೆ ಅದು. ಥ್ಯಾಂಕ್ ಯು. I want to thank Ramesh, who was very, very kind enough to call me up and ask me whether I would be interested. And yes, I was very, very interested in doing the role because I had family in the United States at that time. I had some brothers and sisters who were living over there. So I said, wow, this is going to be great because I'm going to be surprising them when I get to the United States of America. And this whole journey of mine began with one call that Ramesh made to me. And the next thing was my ticket, which I was told I was supposed to get in Chennai because I would be flying out from Chennai. I think I spoke to Nagatali sir before I left, and I couldn't take my first flight because Chennai had a huge tornado at that time, and there was a lot of flooding and all that. So I reached a little later than them to the United States. And when I got there, I met Nagatali sir, and then I met Nankumar ji. And when I met both of them, I thought, you know, I should be
thanking them for, accepting me to become part of this, landmark film, America, America, which today in your Kannada film industry is one of the most successful films till date. And I want to thank Nagatali sir for accepting me. I want to thank Nankumar ji for, looking at me and saying, oh, he looks okay, he can do the role. So thank you so much, first of all, Ramesh, Nagatali sir, Nankumar ji, for accepting me to become part of this landmark film, this wonderful film called America, America. And thank you to Hema for tolerating me. I used to be a big pain for her because I didn't know the language, and I used to write the dialogues in Hindi, you see, and I would mug them up. And since I was a very, very good mugger in school, in school sometimes we don't really understand what we are learning. So we used to mug up all our lines and go and give our exams, and I was a very, very good mugger. So I used to write Kannada and Hindi, and then I would, sit over there and learn the lines and, rattle them and then go on the set and then speak them. Sometimes I would get the lines right, sometimes I wouldn't. And Nagatali sir would be very, very patient with me. Ramesh was very, very good to me. He used to tell me, Akshay, please understand what you're saying, because one of the biggest handicaps for any actor is language. That's what I feel. And for me, this film was not only, I would say, it was not just doing a film or just not being part of a film. It was also to, kind of, delve into myself, into my personality as an actor and see exactly where I can take myself by becoming an actor in a language that I did not understand, which is a great challenge for me. And Ramesh helped me a lot in that. Nagatali sir also helped me a lot, because when they used to make me, when I used to learn the lines, they used to tell me, understand what you're saying. You just can't be saying a line, expressing sadness and speaking a line which is happy, and So I used to ask them, like, what does this line mean? So I was also, kind of keeping an eye on, keeping those expressions going and, saying those lines with those expressions. And that is why my performance in the film has been, a good performance. I wouldn't say wonderful, I was going to say commendable, but that's like praising myself. And I don't want to do that. I want to give that credit also to Nagatali sir and Ramesh, and also to Hema. Hema also used to help me a lot. And I just want to say that this film for me is one of the closest to my heart, and it will always remain that. And I don't know, I may go on to do films in my life. I may not go on to do films in my life. I may become a producer, director, writer, whatever. That's all in God's hands. But America, America is one film which till date for me, I have never forgotten, which has been a film that has been very close to my heart. I came together with an immense amount of talent, great singers, great artists, great musicians, wonderful technicians. Sunny, who made me look my greatest in my life. I don't think I've ever looked at that handsome Sunny in any other film that you made me look. I don't know what you did, you were the magic man. And he was shooting, some scenes were done absolutely without light. We shot Niagara Falls without any lighting. And that was one of the most commendable things that I'd seen a cameraman do at that point of time. I couldn't believe that we were shooting night Niagara Falls without any lighting, without anything, and the results were there to see. It was wonderful. And everybody, I want to thank everybody who was part of this film. Sir, you, everybody, I'm forgetting names right now, but I'm a little nervous. I'm a little nervous when I speak. Sorry. But I just want to say thank you to everybody. Thank you to Hema. Thank you to Ramesh. Thank you Nagatali sir. Thank you Nankumar sir. And thank you all, the whole unit that tolerated me. I was the naughtiest on the set, by the way. And I did some things which were very wrong. I remember once I went off to have some hot dogs and I got back very late. And Nagatali sir was really angry with me because we were supposed to go somewhere for some fireworks and we missed that. So I just want to come to the end now. I'll just come to the end. Thank you so much. Thank you for making me a part of this film. And I'm honored to be here amongst all of you celebrating 25 years of this wonderful, wonderful film, America, America, which I think the memories of this film I will take to my grave. I've had one of the best memories of this film, which will never, never leave me till the day I die. Thank you so much. Thank you. ಕರ್ಕೊಂಡು ಬರಬೇಕು ಅಂತ ಹೇಳ್ತಿದ್ರು, ಭಾಷಣ ಮಾಡಬೇಕು. ಅದಕ್ಕೆ ಪ್ರಭುಶಂಕರ್, ನಾನು ಯಾರು ಕರೆಯೋದು ಬೇಡಪ್ಪ, ನಾನೇ ಬರ್ತೀನಿ ಅಂತ ಬೇಲ್ ಬಂದವ್ರು ಹೇಳಿದಂತೆ, ವೇದಿಕೆ ಮೇಲೆ ಕರೆಯೋದಕ್ಕೆ ಯಾರೂ ಬೇಕಾಗಿಲ್ಲಪ್ಪ, ಬಟ್ ಇಳಿಸೋದಕ್ಕೆ ಮಾತ್ರ ಇಬ್ಬರು ದಾಂಡಿಗರನ್ನ ಇಟ್ರಿ ಮೇಲೆ. ಮೈ ಕೊಟ್ಟ ಮೇಲೆ ಯಾರು ಬಿಡೋದಿಲ್ಲ, ಅದರಿಂದ
ಗಟ್ಟಿಯಾಗಿರೋ ನೀರು ಅಂತ ಹೇಳಿದ್ರು. ಸುಮ್ಮನೆ ಜೋಕ್, ಔಟ್ ಆಫ್ ಕಾಂಟೆಕ್ಸ್ಟ್, ಯಾವುದಕ್ಕೂ ರಿಲೇಟ್ ಮಾಡಬೇಡಿ. ಇದರ ನಡುವೆ ಇನ್ನೊಂದು ಕಾಮೆಂಟ್ ಓದ್ಬಿಡ್ತೀನಿ, ಭಾಳ ದೀರ್ಘವಾಗಿದೆ, ನಾನು ಕೆಲವು ಸಾಲುಗಳನ್ನಷ್ಟೇ ಓದ್ತೀನಿ. ಯಾರೋ ಸಂಸ್ಕೃತಿ ಶಿವಪ್ರಸಾದ್ ಅಂತ ಒಬ್ಬರು ಬರೆದಿರೋದು. I was so obsessed with this movie, the dream of visiting the US only became bigger after watching it. When I was able to visit the Golden Gate Bridge, it was such an emotional feeling of one of the dreams coming true. This is a movie that is so well made and truly touching hearts, not just made to capture audience with some tourist attraction spots like in every other movie these days. ನಾನು ಯಾವಾಗಲೂ ಸಾಹಿತ್ಯ ಪಾಠ ಮಾಡುವ ಹುಡುಗರಿಗೆ ಹೇಳ್ತಿದ್ದೆ, ವೇದಿಕೆ ಮೇಲೆ ನೋಡುವಾಗ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅಂದರೆ ನೀವು ಡಾನ್ಸನ್ನು ನೋಡ್ತೀರಾ, ಡಾನ್ಸರನ್ನು ನೋಡ್ತೀರಾ. ಡಾನ್ಸರನ್ನು ನೋಡಿದ್ರೆ ಡಾನ್ಸ್ ನೋಡೋಕ್ಕಾಗಲ್ಲ, ಆ ಡಾನ್ಸರ್ನ ಡಾನ್ಸ್ ನೋಡದೆ ನೋಡೋಕ್ಕಾಗಲ್ಲ. ಬರೀ ಡಾನ್ಸರ್ ಮಾತ್ರ ಕಾಣಿಸ್ತಿದ್ದಾಳೆ ಅಂದರೆ ನೀವು ಸರಿಯಾಗಿ ನೋಡ್ತಿಲ್ಲ ಅಥವಾ ಆಕೆ ಸರಿಯಾಗಿ ಡಾನ್ಸ್ ಮಾಡ್ತಿಲ್ಲ. ಅಮೆರಿಕ ಸಿನಿಮಾ ನೋಡಿದವರು ಬರೀ ಅಮೆರಿಕ ನೋಡ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರು ಸಿನಿಮಾನ ಸರಿಯಾಗಿ ನೋಡಿಲ್ಲ, ಅಥವಾ ಯಾರಾದರೂ ಒಂದು ದೇಶನ ಮಾತ್ರ ತೋರಿಸ್ತಾರೆ ಅಂದರೆ ಅವ್ರು ಸಿನಿಮಾನ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕ ಒಂದು ಬಹಳ ದೊಡ್ಡ ಪ್ರತಿಭೆ, ಒಂದು ಮೆಟಫರ್. ಇಂಡಿಯಾ ಬಹಳ ದೊಡ್ಡ ರೂಪಕ, ಬಹಳ ದೊಡ್ಡ ಮೆಟಫರ್. ಅಂಥದ್ದೊಂದು ಸಿನಿಮಾ ನಿರ್ಮಾಣ ಆಗಿದೆ. ಈ ದಿನ 25ನೇ ವರ್ಷದ ಸಂಭ್ರಮ, ನಮಗೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ಎಲ್ಲ ಆರ್ಟಿಸ್ಟ್ಗಳನ್ನ ಸನ್ಮಾನ ಮಾಡುವಂಥ ಒಂದು ಬಹಳ ದೊಡ್ಡ ಸಂತೋಷ. ಇದಾದ ಮೇಲೆ ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಸಿನಿಮಾದ ಇನ್ನೊಬ್ಬ ಹೀರೋ ಅವ್ರನ್ನ ವೇದಿಕೆ ಮೇಲೆ ಕರೀತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.